ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಶಾಂತಿ ಅಳ್ತಾ ಇರೋದನ್ನ ನೋಡಿ ಮನೆಯವರೆಲ್ಲ ಮನೋಜನ ಕರೀತಾರೆ. ಯಾಕೆ ಏನಾಯಿತು ಅಂದರೆ, ಯಾಕೋ ಅಮ್ಮ ಅಳ್ತಾ ಇದ್ದಾರೆ, ಏನಾಯಿತು ಸಕ್ಕರೆ ಹೇಳೋವಂಥದ್ದು ಅಂತ ಕೇಳಿ ಈ ಕಡೆ ಸೂರ್ಯ ಮನೋಜನ ಹೇಳ್ತಾಳೆ, ಏನೋ ಅಮ್ಮ ಅಳ್ತಾ ಇದ್ದಾರೆ, ಅಮ್ಮ ಅಳ್ತಾ ಇದೆಯಾ ನೀನು ಅಂತ ಹೇಳಿ ಶಾಂತಿನ ನೋಡಿ, ಅಯ್ಯೋ ಏನಾಯ್ತಮ್ಮ, ಏನಕ್ಕೆ ಅಳ್ತಾ ಇದೆಯಾ, ಯಾರು ನಿನ್ನನ್ನು ಏನು ಬೈದರು ಹೇಳು, ಇವತ್ತು ಶೋರೂಮ್ಗೆ ಹೋಗೋದನ್ನ ಬಿಟ್ಬಿಟ್ಟು ಫಸ್ಟ್ ಅವ್ರನ್ನ ಕ್ಲಾಸ್ ತೊಗೊತೀನಿ, ಯಾರಮ್ಮ ಏನಮ್ಮ ಆಯಿತು ನಿನಗೆ ಹೇಳು, ಯಾರು ನಿನ್ನ ನಮ್ಮಮ್ಮನ ಬೈದಿದ್ದು, ನಿನಗೆ ಹೇಳುವಂಥದ್ದು ಏನಾಯ್ತು ಇವಾಗ ಹೇಳು ಅಂತ ಹೇಳಿ ಈ ಕಡೆ ಮನೋಜ ಮಾತಾಡ್ತಾ ಅಂತಾನೆ. ಮನೋಜ ಅಂದ ತಕ್ಷಣ ಈ ಕಡೆ ಶಾಂತಿ, ಅಂದಲ್ಲಪ್ಪ ನೀನು ರೂಮ್ ಬಿಟ್ಟು ಆಚೆ ಹೋಗು ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ, ನಾನು ಯಾವಾಗಮ್ಮ ಅಂದೆ ಅಂದಾಗ, ಹೌದು ಆವಾಗಲೇ ನೀನು ಮಾತಾಡಬೇಕಾದ್ರೆ ರೂಮಿಂದ ಆಚೆ ಹೋಗು ಫಸ್ಟು ಅಂತ ಹೇಳಿ ಅಂದೆ, ಏನು ಮನೆಯಿಂದ ಆಚೆ ಹೋಗು ಅನ್ನೋ ಥರ ಮಾತಾಡಿದೆ, ನನಗೆ ಎಷ್ಟು ಬೇಜಾರಾಯಿತು, ಎಷ್ಟು ನೋವಾಯಿತು ಗೊತ್ತಾ ನನಗೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಆ ಥರ ಅಂದ ತಕ್ಷಣ ಈ ಕಡೆ ಈ ಕಡೆ ರಂಗನಾಥ್, ಹೌದೇನೋ ನಿಮ್ಮ ತಾಯಿನ ಆ ಥರ ಅಂದೇನೋ ಅಂತ ಕೇಳಿ ರಂಗನಾಥ್ ಕೇಳ್ತಾನೆ. ಈ ಕಡೆ ಮೀನನ್ನು ಸಹ, ಅದು ಹೆಂಗೆ ನೀವು ನಿಮ್ಮ ಮನೆ ಬಿಟ್ಟು ರೂಮ್ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅತ್ತೆ, ನಿಮ್ಮನ್ನು ಮನೆ ಬಿಟ್ಟು ಹೋಗಿ ಅಂತ ಅನ್ನೋಕ್ಕೆ ಇದು ನಿಮ್ಮ ಮನೆ ಅಲ್ವಾ ಅಂತ ಹೇಳಿ ಈ ಕಡೆ ಮೀನಾ ಅಂತ. ಅದಕ್ಕೆ ಶಾಂತಿ, ಮಗನೂ ನನ್ನವನೇ, ಸುಮ್ಮನೆ ನಿಂತ್ಕೊಳ್ಳಿ ಅಂತೇಳಿ ಶಾಂತಿ ಬೈತಾಳೆ. ಈ ಕಡೆ ಸೂರ್ಯ, ಪ್ರೀತಿ ಜಾಸ್ತಿ ಆಯ್ತಲ್ಲ ಅದಕ್ಕೆ ಕೊಬ್ಬುಗಳು ಜಾಸ್ತಿ ಆಗೋಗ್ಬಿಟ್ಟಿದೆ, ನಿನ್ನ ಮುಂಡಿ ಚಿಪ್ಪು ಕಿತ್ತೋಗೋವರೆಗೂ ನೀನು ನಿಲ್ಲಿಸ್ಬೇಕು ನಿನ್ನ ಅಂತ ಹೇಳಿ ಈ ಕಡೆ ಸೂರ್ಯ ತಮಾಷೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಶ್ರುತಿಯವರು ಪೆಂಗೇಶ ಅಂತಾರೆ. ಅಯ್ಯೋ ಏನು ಪೆಂಗೇಶ ಅಂತ ಇದ್ದೀರ ಅಂದಾಗ, ಅಯ್ಯೋ ಸಾರಿ ಸೂರ್ಯ ಅವ್ರು ಯಾವಾಗಲೂ ಆ ಥರ ಅಂತ ಇದ್ರಲ್ಲ ಅದಕ್ಕೆ ನಾನು ನಿಮ್ಮ ಹೆಸರೇ ಮರ್ತೋಗ್ಬಿಟ್ಟೆ. ಮನೋಜ್ ಅವರೇ, ನಿಮ್ಮಮ್ಮ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಯಾವತ್ತಾರು ನಿಮ್ಮನ್ನ ಏನಾದರೂ ಒಂದು ಮಾತು ಅಂದಿದ್ದಾರಾ, ಅಷ್ಟು ಪ್ರೀತಿ ಮಾಡೋರಿಗೆ ನೀವು ರೂಮ್ ಬಿಟ್ಟು ಮನೆ ಆಚೆ ಹೋಗ್ರಿ ಅಂತಂದರೆ ಅವ್ರಿಗೆ ಕೋಪ ಬರಲ್ವಾ ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಆ ಥರದ್ದೆಲ್ಲ ಏನೂ ಅಂದಿಲ್ಲ, ಅವ್ರೇನು ತಪ್ಪಾಗಿ ಮಾತಾಡಿಲ್ಲ, ಅತ್ತೆನೇ ಅದನ್ನ ತಪ್ಪಾಗಿ ತಿಳ್ಕೊಂಡಿರೋದು ಅಂದಾಗ ಈ ಕಡೆ ಮನೋಜ, ಏನೇ ಆಗಲಿ ಅದು ತಪ್ಪೇ, ನಮ್ಮಮ್ಮನ ಆ ಥರ ಅನ್ಬಾರ್ದಿತ್ತು, ನಮ್ಮಮ್ಮನ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗಿದೆ ನನ್ನಿಂದ ಅಂದರೆ ನಾನು ಇದಕ್ಕೆ ಅಮ್ಮ ಹತ್ರ ಕ್ಷಮೆ ಕೇಳಲೇಬೇಕು. ಸೂರ್ಯ ಹೇಳ್ದಂಗೆ ಮಂಡಿ ಚಿಪ್ಪಲ್ಲಿ ನಿಂತ್ಕೊತೀನಿ, ಅದು ಚಿಪ್ಪು ಮುರಿದೋಗೋವರೆಗೂ ನಿಂತ್ಕೊತೀನಿ ಅಂತ ಹೇಳಿ ಈ ಕಡೆ ಮನೋಜ ಹೋಗಿ ಮಂಡಿ ಊರ್ಕೊಂಡು ಕೂತ್ಕೊತಾನೆ. ಆ ಥರ ಕೂತ್ಕೊಂಡಿದ್ದ ತಕ್ಷಣವೇ ಎಲ್ಲ ಮನೆಯವರೆಲ್ಲನೂ ಶಾಂತಿ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ಆದರೆ ಶಾಂತಿ ಕೂತೇ ಇರ್ತಾಳೆ. ಈ ಕಡೆ ರಂಗನಾಥ್, ಹೋಗಲಿ ಮಗ ಏನೋ ಗೊತ್ತಿಲ್ಲದ್ರೆ ತಪ್ಪು ಮಾಡಿಬಿಟ್ಟಿದ್ದಾನೆ, ನಿನ್ನ ಮುದ್ದಿನ ಮಗ ಅಲ್ವಾ, ಕ್ಷಮಿಸು ಶಾಂತಿ, ನೋಡು ಅವನೊಂದ್ಸಲ, ಅವ್ನು ನೋಡಿ ಹೆಂಗೆ ಕೂತಿದ್ದಾನೆ ಅಂತ ಹೇಳಿ ರಂಗನಾಥ್ ಅಂತಾರೆ. ಅದಕ್ಕೆ ಶಾಂತಿನೂ ಸಹ ಮನೋಜ ಕಡೆ ನೋಡಿಕೊಂಡು ತುಂಬ ಭಾವುಕಳಾಗ್ತಾ ಇರ್ತಾಳೆ. ಈ ಕಡೆ ರೋಹಿಣಿ, ಅತ್ತೆ ಪ್ಲೀಸ್ ಅತ್ತೆ, ಅವ್ರಿಗೆ ಕಾಲು ನೋವು ಎದ್ದೊಳಕ್ಕೆ ಹೇಳಿ ಅತ್ತೆ ಪ್ಲೀಸ್ ಅತ್ತೆ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಈ ಕಡೆ ರೋಹಿಣಿ ಆ ಥರ ಅಂದ ತಕ್ಷಣವೇ ಸರಿ ಅಂತೇಳಿ ಎದ್ದೋಳು ಮನೋಜ ಅಂತ ಹೇಳಿ ಶಾಂತಿ ಎಬ್ಬರಿಸ್ತಾಳೆ. ಇಲ್ಲಮ್ಮ, ನಾನು ನಿನ್ನ ಮನ್ಸಿಗೆ ನೋವು ಮಾಡಿದ್ದೀನಿ, ನಾನು ಎದ್ದೋಳಲ್ಲ, ನಾನು ಇನ್ನು ಹಿಂಗೆ ನಿಂತ್ಕೊತೀನಿ ಅಂದಾಗ, ಇಲ್ಲ ಕಣೋ, ನೀನು ಅಂದರೆ ನಂಗೆ ತುಂಬ ಇಷ್ಟ, ನೀನು ಒಂದು ಮಾತು ಅಂದರೂ ನಾನು ಸಹಿಸ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಅಷ್ಟು ಬೇಜಾರಾಯಿತು ನನಗೆ, ನೀನು ರೂಮಿಂದ ಆಚೆ ಹೋಗೋ ಅಂದ ತಕ್ಷಣ, ಎದ್ದೋಳಪ್ಪ ನಿನ್ನ ಕಾಲೆಲ್ಲ ನೋವು ಬರುತ್ತೆ, ಎದ್ದೋಳು ಮಗನೇ, ನನ್ನ ಮುದ್ದಿನ ಮಗನಲ್ವ ನೀನು, ಎದ್ದೋಳು ಅಂತ ಹೇಳಿ ಎಬ್ಬರಿಸ್ತಾ ಇರ್ತಾಳೆ. ಅದೇ ಟೈಮಿಗೆ ರೋಹಿಣಿ ಬಂದು ಎದ್ದೋಳು ಮನೋಜ್ ಅಂದಾಗ, ಗುಂಗ್ರಿ ಹೋಗಿ ಆ ಕಡೆ, ನಾನು ನನ್ನ ಮಗನ ಮಾತಾಡ್ಬೇಕಾದ್ರೆ ಸೆಂಟ್ರಲ್ ನೀನೇನೇ ಬರ್ತೀಯ ಅಂತೇಳಿ ಬೈದು ಆ ಕಡೆ ಕಳಿಸ್ತಾಳೆ. ಅದಾದಮೇಲೆ ಸರಿ ಮನೋಜ, ನಿನ್ನ ಕೆಲ್ಸಕ್ಕೆ ಲೇಟ್ ಆಗುತ್ತೆ, ಹೋಗು, ನೀನು ಹೋಗಿ ಬ್ಯಾಗ್ ಎತ್ಕೊಂಬ ಅಂತ ಹೇಳಿ ಮನೋಜನ ರೂಮ್ಗೆ ಕಳಿಸ್ತಾಳೆ. ರೂಮ್ಗೆ ಕಳಿಸ್ಬಿಟ್ಟು ಈ ಕಡೆ ಮೀನಾಗೆ, ಅವನಿಗೆ ಕೆಲ್ಸಕ್ಕೆ ಟೈಮ್ ಆಯಿತು, ಹೋಗು ಬೇಗ ಬಿಸಿ ಕಾಫಿ ಮಾಡ್ಕೊಂಬ, ಗೊತ್ತಾಗಲ್ವ ನಿನಗೆ, ಹೋಗು ಅಂತೇಳಿ ಈ ಕಡೆ ಮೀನಾಗೆ ಕಾಫಿ ತಗೊಬರೋಕ್ಕೆ ಶಾಂತಿ ಹೇಳ್ತಾಳೆ. ನಿಮ್ಗೇನು ಮಾಡೋಕ್ಕೆ ಬರೋ ಕೆಲಸ ಇಲ್ಲ, ನಾವಿಬ್ಬರು ಏನೋ ಮಾಡ್ಕೊತೀರಿ, ನೀವೆಲ್ಲ ಏನಕ್ಕೆ ಹಿಂಗೆ ನಿಂತಿದ್ದೀರಾ, ಎಲ್ಲನೂ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನಮ್ಮ ಅಧ್ಯಯನ ಸಾವಿರಾರು ನಡೆಯುತ್ತೆ, ಅದನ್ನೆಲ್ಲ ನಿಮಗೆಲ್ಲ ಯಾಕೆ ಬೇಕು ಅಂತ ಹೇಳಿ ಈ ಕಡೆ ಮನೆಯವ್ರನ್ನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ. ಅದಕ್ಕೆ ಈ ಕಡೆ ಸೂರ್ಯ, ಸರಿ ಹೋಯಿತು, ಈ ಕಡೆ ಸಿಂಬಳಕ್ಕೆ ಖರ್ಚಿಫ್ ಏನು ಕೆಲಸ ಅನ್ನೋ ಥರ ಆಯಿತು ನಮ್ಮ ಕೆಲಸ, ಇದೆಲ್ಲ ಬೇಕಿತ್ತ ನಮಗೆ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ರಂಗನದು, 5 ನಿಮಿಷದಲ್ಲಿ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಲ್ಲೇ, ನಿನ್ನ ಮುದ್ದಿನ ಮಗನಿಂದ ಏನಾದರೂ ಮಾಡ್ಕೊಂಡು ಹೋಗು, ನಾನು ಸ್ವಾಮಿ ವಿವೇಕಾನಂದ ಬುಕ್ನ ಓದ್ತೀನಿ, ಹೋಗಿ ಕೂತ್ಕೊಂಡು ಅಂತ ಹೇಳಿ ರಂಗನಾಥ್ ಒಳಗಡೆ ಹೋಗ್ತಾನೆ. ಮತ್ತೆ ಒಳಗಡೆ ಹೋಗಿ ಸ್ವಾಮಿ ವಿವೇಕಾನಂದದು ಓದು, ಬೇರೆ ಏನಾದರೂ ಓದ್ರಿ ಅಂತ ಕೇಳ್ತಾಳೆ. ಈ ಕಡೆ ಮನೋಜ ರೂಮ್ಗೆ ಬಂದ್ಬಿಟ್ಟು, ಅಬ್ಬಬ್ಬಬ್ಬ ಈ ಅಮ್ಮ ಜಾಸ್ತಿ ಆಗೋಯ್ತು, ಏನು ಈ ನಡುವೆ ಇಷ್ಟೊಂದು ನಾಟಕ ಮಾಡೋದು ಶುರು ಮಾಡ್ಕೊಂಬಿಟ್ಟಿದ್ದಾರೆ, ಗಂಡಸಾಗಿ ಎಲ್ಲರೂ ಬರೀ ಕ್ಷಮೆ ಕೇಳೋದೇ ಆಗೋಯ್ತು ನನ್ನ ಕೆಲಸ ಅಂತ ಹೇಳಿ ಈ ಕಡೆ ಬೈಕೊತಾ ಇರ್ತಾನೆ. ಈ ಕಡೆ ರೋಹಿಣಿ,
ಕೊನೆಗೂ ತಾಯ್ತ ವರ್ಕ್ ಮಾಡೋಕ್ಕೆ ಶುರು ಆಗಿದೆ. ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ತಾಯ್ತ ಅಂದ್ಕೊಂಡಿರಲಿಲ್ಲ. ಅತ್ತೆ ಇವಾಗ ಹಾವು ಏಣಿ ಆಟ ಶುರು ಅತ್ತೆ. ಇನ್ಮೇಲೆಯಿಂದ ಇಬ್ಬರದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ನಾಟಕ ಅಂತ ಹೇಳಿ ಈ ಕಡೆ ರೋಹಿಣಿ ಮನ್ಸೊಳಗಡೆ ಅಂದ್ಕೊತಾ ಇರ್ತಾಳೆ. ಈ ಕಡೆ ಬುಕ್ಕು ಒಳಗಡೆ ಹೋಗಿದ್ದ ರಂಗನಾಥ್ ಇಲ್ಲ ನಾನು ಸ್ವಾಮಿ ವಿವೇಕಾನಂದದು ಓದ್ಬೇಕು ಅನ್ಕೊತಾ ಇದ್ದೀನಿ ಅಂದಾಗ, ಈ ಕಡೆ ಸ್ವಾಮಿ ವಿವೇಕಾನಂದದ್ದು ಬೇಡ ನಿತ್ಯಾನಂದದ್ದು ಓದಿ ಅಂತ ಹೇಳ್ತಾರೆ. ಅದೆಲ್ಲ ಬರೀ ನಿನ್ನಂಥವ್ರಿಗೆ ನನಗಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಶಾಂತಿಗೆ ಹೇಳ್ತಾನೆ. ಆ ಥರ ಹೇಳಿದ ತಕ್ಷಣವೇ ಈ ಕಡೆ ರವಿ ಶ್ರುತಿ ಇವರೆಲ್ಲ ತುಂಬ ನಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇನರು ನಗ್ತಾ ಇದ್ದೀರಾ, ನೀನೇನು ಬೊಂಬೆ ಕುಣಿತಾ ಇದ್ದೆ, ಹೋಗ್ರೆ ಫಸ್ಟ್ ಒಳಗಡೆ ಅಂತೇಳಿ ಬೈತಾಳೆ. ಸರಿ ಅಂತೇಳಿ ರವಿ ಶ್ರುತಿ ನಕ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಈ ಕಡೆ ಸೂರ್ಯನು ಸಹ ನಕ್ಕೊಂಡು ಅವನ ಪಾಡಿಗೆ ಅವನು ಒಳಗಡೆ ಹೋಗ್ಬಿಡ್ತಾನೆ. ಈ ಕಡೆ ಕಸ್ತೂರಿ ಮನೆಗೆ ಶಾಂತಿ ಬಂದು ಕುತ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ವಿಶಾಲಾಕ್ಷಿನೂ ಸಹ ಬರ್ತಾಳೆ. ಇದೇನು ಟೀಚರು ಕೂತ್ಕೊಳ್ಳಿ ಅಂತ ಹೇಳೋದಿಲ್ವಾ ಅಂತ ಹೇಳಿ ಹೇಳ್ತಾಳೆ. ಆದ್ರೂ ಸಹ ಶಾಂತಿಯನ್ನು ಮಾತಾಡೋದಿಲ್ಲ. ಸರಿ ಬಿಡಿ, ನಮ್ಮ ಟೀಚರು ನಮ್ಮ ಸ್ಕೂಲು, ಯಾಕೆ ಕೂತ್ಕೊಳ್ಳಿ ಅಂತ ಹೇಳಬೇಕು, ನಾನು ಕುತ್ಕೊತೀನಿ ಅಂತ ಹೇಳಿ ಈ ಕಡೆ ಶಾಂತಿ ಕುತ್ಕೊತಾಳೆ. ಶಾಂತಿ ಮುಂದೆ ವಿಶಾಲಾಕ್ಷಿ ಕುತ್ಕೊತಾಳೆ. ಏನು ಟೀಚರ್ ಸೈಲೆಂಟಾಗಿದ್ದೀರಾ, ಏನೂ ಮಾತಾಡೋದಿಲ್ವಾ ಅಂತ ಅಂದಾಗ, ನಿಮ್ಮನ್ನು ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು ಡ್ಯಾನ್ಸ್ ಕ್ಲಾಸ್ಗೆ, ಇನ್ಮೇಲೆ ಡ್ಯಾನ್ಸ್ ಕ್ಲಾಸ್ ನೀವು ಬರಬೇಡಿ ಅಂತೇಳಿ ಕೂಗಾಡ್ತಾಳೆ. ಅದಕ್ಕೆ ಈ ಕಡೆ ವಿಶಾಲಾಕ್ಷಿ, ಯಾಕೆ ಟೀಚರ್ ಏನಾಯಿತು, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ, ದುಡ್ಡು ಹೋಗಿರೋದು ನಂದು, ಕೋಪ ಮಾಡ್ಕೋಬೇಕಾಗಿರೋದು ನಾನು, ನೀವ್ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊತಾ ಇದ್ದೀರಾ ಟೀಚರ್, ಸಮಾಧಾನ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ಅಂತಾಳೆ. ಅದಕ್ಕೆ ಈ ಕಡೆ ಶಾಂತಿ, ನಿಮ್ದು ದುಡ್ಡು, ಅದು ನಮ್ಮ ಸೊಸೆ ದುಡ್ಡಲ್ವ, ನಿಮ್ಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಸೊಸೆ ದುಡ್ಡನ್ನೇ ತೊಗೊಂಡೋಗಿ ನನ್ನ ಸೊಸೆನೇ ಆಟ ಆಡಿಸ್ತೀರಾ, ಅದು ನನ್ನ ಸೊಸೆ ಕೈ ಎಲ್ಲ ಕಟ್ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಧೈರ್ಯ ಇದ್ದರೆ ಆ ಥರ ಮಾಡ್ತೀರಾ, ನಿಮ್ಮನ್ನ ಯಾರು ಆ ಥರ ಮಾಡೋಕ್ಕೆ ಹೇಳಿದ್ದು ಅಂತ ಹೇಳಿ ಈ ಕಡೆ ಶಾಂತಿ ಕೂಗಾಡ್ತಾಳೆ. ಅದಕ್ಕೆ ಈ ಕಡೆ ವಿಶಾಲಾಕ್ಷಿ, ನೀವೇ ಅಲ್ವಾ ಹೇಳಿದ್ದು ಬಿಸ್ನೆಸ್ ಮಾಡಬೇಡಿ ಅಂತ ಹೇಳಿ, ಮಾಡೋಕ್ಕೆ ಬಿಡಬೇಡಿ ಅಂತೇಳಿ, ಬಿಸ್ನೆಸ್ ಮಾಡಬೇಡಿ ಅಂತ ಹೇಳಿದೆ, ಹಂಗಂದ್ಬಿಟ್ಟು ಅವ್ರನ್ನೇ ಕಟ್ ಮಾಡಿಬಿಡಿ ಅಂತ ನಾನು ಹೇಳಲಿಲ್ಲ ನಿಮಗೆ, ಎಷ್ಟು ಧೈರ್ಯ ಇದ್ದರೆ ನೀವು ನಮ್ಮ ಸೊಸೆ ಮೇಲೆ ಕೈ ಹಾಕ್ತೀರಾ, ನನ್ನ ಮಗ ಅಧಿಕಾರಿಯಾಗಿ ಬಂದ ಸರಿ, ಕುಡ್ಕೊಂಡು ಯಾರು ಬಂದಿದ್ದರೆ ಒಬ್ಬೊಬ್ಬರನ್ನು ಬೆಂಕಿಪಟ್ಟಣ ಕಟ್ದಂಗೆ ಕಟ್ಟಿ ಎತ್ತು ಬಿಸಾಕ್ಬಿಡ್ತಾ ಇದ್ದ, ನೀವು ಉಳ್ಕೊಂಬಿಟ್ರಿ, ಇಲ್ಲ ಅಂದರೆ ನಿಮ್ಗೆ ಒಳ್ಳೆ ಗ್ರಾಚಾರ ಕೊಡ್ತಿದ್ದ ನನ್ನ ಮಗ ಅಂತ ಹೇಳಿ ಈ ಕಡೆ ಶಾಂತಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಸೊಸೆ ಮೇಲೇ ಕೈ ಹಾಕ್ತೀರಾ ನೀವು, ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಇನ್ನು ನಿಮಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಡ್ಯಾನ್ಸ್ ಕ್ಲಾಸಿಂದ ಮೊದಲು ಆಚೆ ಹೋಗಿ ಅಂತೇಳಿ ಶಾಂತಿ ಬೈತಾಳೆ. ಅಲ್ಲ ಟೀಚರ್, ನಿಮಗೆ ಅವ್ರು ಅಂದ್ರೇ ಆಗೋದಿಲ್ಲ, ಈಗ ಅವ್ರ ಕಡೆನೇ ಮಾತಾಡ್ತಾ ಇದ್ದೀರಾ ಅಂತೇಳಿ ವಿಶಾಲಾಕ್ಷಿ ಅಂದಾಗ, ಅದು ನಮ್ಮ ಮನೆ ವಿಚಾರ, ನಮಗೆ ಬಿಟ್ಟಿದ್ದು, ನಾವು ಸಾವಿರಾರು ನಮ್ಮ ಮನೇಲಿ ನಾವೇನೋ ಜಗಳ ಮಾಡ್ಕೊತೀರಿ, ಆದರೆ ನಿಮ್ಗೆ ಅದರಲ್ಲಿ ಸಂಬಂಧ ಇಲ್ಲ, ಏನೋ ಊದ ಆರ್ಡ್ರು ಒಂದು ಸ್ವಲ್ಪ ಮಾಡಿಕೊಂಡು ಬೆಳೀಲಿ ಅಂತೇಳಿ ನಾನು ಬಿಟ್ಟರೆ ನೀವು ಇಂಥ ಕೆಲಸ ಮಾಡ್ತಾಯಿದ್ದೀರಾ, ಅವಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ, ಇನ್ಮೇಲೆ ನಿಮಗೂ ನಮಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನನ್ನ ಡ್ಯಾನ್ಸ್ ಕ್ಲಾಸ್ಗೆ ನೀವು ಬರಲೇಬಾರ್ದು ಅಂತೇಳಿ ಈ ಕಡೆ ಶಾಂತಿ ಬೈತಾಳೆ. ಈ ಕಡೆ ವಿಶಾಲಾಕ್ಷಿ, ಅಯ್ಯೋ ಟೀಚರ್, ನಾನು ಹೊಸ್ದಾಗಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಅದನ್ನು ನಿಮ್ಮ ಕೈಯಲ್ಲಿ ಇನಾಗ್ರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ನಲ್ಲ ಅಂತೇಳಿ ವಿಶಾಲಾಕ್ಷಿ ಅಂತಾಳೆ. ಅದಕ್ಕೆ ಈ ಕಡೆ ಕಸ್ತೂರಿ, ಅಲ್ಲ ನೀವು ಬಂದು ಹತ್ತತ್ರ 1 ತಿಂಗಳು ಸಹ ಆಗಿಲ್ಲ, ನೀವು ಹೊಸ್ದಾಗಿ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋ ಅವಶ್ಯಕತೆ ಏನಿತ್ತು, ನಿಮ್ಗೆ ಇಂಥದ್ದು ಶೋಕಿ ಮಾಡೋ ಅವಶ್ಯಕತೆ ಏನಿತ್ತು ಅಂತೇಳಿ ಅಂತಾಳೆ. ಅದಕ್ಕೆ ಶಾಂತಿ, ಹೌದೌದು ಶೋಕಿ ಮಾಡೋದು ಬಿಟ್ಟರೆ ಬೇರೆ ಏನು ಗೊತ್ತು ಇವರಿಗೆ ಅಂತ ಹೇಳಿ ಈ ಕಡೆ ಶಾಂತಿನೂ ಸಹ ಬೈತಾಳೆ. ಅದಕ್ಕೆ ವಿಶಾಲಾಕ್ಷಿ, ನೋಡಿ ಟೀಚರ್, ಈಗ ಹೋಗಿ ಅಂತಂದರೆ ನಾನು ಮತ್ತೆ ನೀವು ಕರಿತೀರ, ನನ್ನ ಅವಶ್ಯಕತೆ ನಿಮಗೆ ಬಂದೇ ಬರುತ್ತೆ ಅಂತಾಳೆ. ಅಂಥ ಅವಶ್ಯಕತೆ ಬಂದಾಗ ನಾನು ಖಂಡಿತವಾಗ್ಲೂ ನಿಮ್ಮ ಮೂಸು ಕೂಡ ನೋಡೋದಿಲ್ಲ, ಇವಾಗ ಹೋಗಿ ಫಸ್ಟು ಮೊದಲು ನನ್ನ ಕಣ್ಮುಂದೆ ಇರಲೇಬೇಡಿ ನೀವು, ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಮೊದಲು ಇಲ್ಲಿಂದ ಹೊರಡಿ ಅಂತಾರೆ. ಸರಿ ಆಯಿತು ಕಸ್ತೂರಿ ಅವರೇ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ನೀವೇನ್ರಿ ನೀವು ಹೋಗ್ರಿ ಅಂದರು, ಹೋಗ್ಬಿಟ್ಟು ಬರ್ತೀನಿ ಅಂತ ಇದ್ದಾರೆ, ಮೊದಲು ಹೋಗ್ರಿ ಫಸ್ಟ್ ಇಲ್ಲಿಂದ ಅಂತೇಳಿ ಬೈದು ಕಳಿಸ್ತಾಳೆ. ಈ ಕಡೆ ಕಸ್ತೂರಿ, ಕಾಫಿ ಟೀನೋ ಅಥವಾ ನೀರು ಏನಾದ್ರು ತೊಗೊಂಬಂದು ಬಡಿಯೇ ನನಗೆ ಅಂತ ಹೇಳಿ ಈ ಕಡೆ ಕಸ್ತೂರಿ ಅಂತಾಳೆ. ಕಸ್ತೂರಿಗೆ ಶಾಂತಿ ಕೇಳಿದಾಗ, ಕಾಫಿ ಟೀಯನ್ನೇ ಬಾದಾಮ್ ಹಾಲೇ ತೊಗೊಬರ್ತೀನಿ, ಮೀನಾ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ, ಎಷ್ಟು ಪ್ರೀತಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಮೀನಾ ಬಗ್ಗೆ, ಮೀನಾಗೆ ಹೋದಾದ್ರೆ ತುಂಬ ಖುಷಿ ಪಡ್ತಾರೆ ಅಂದಾಗ, ಮೀನಾಗೆ ಯಾರು ಹೇಳೋದು ಅಂದಾಗ ಶಾಂತಿ ಕೇಳ್ತಾಳೆ, ನಾನೇ ಹೇಳೋದು ಅಂತಂದಾಗ, ಬೇಕಾಗಿಲ್ಲ ಅದೇನು ಹೇಳ್ಬೇಡ, ಅವಳ ಮೇಲೆ ಪ್ರೀತಿ ಏನಿಲ್ಲ, ಇದು ಒಂದು ಬಿಸ್ನೆಸ್ ಟ್ರಿಕ್ಕೆ, ಇವಾಗ ಅವಳು ಶತ್ರು ವಿಶಾಲಾಕ್ಷಿ ಶತ್ರು ಇಲ್ಲ ಅಂದರೆ ಅವಳು ಬೆಳೆಯೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಈ ಟ್ರಿಕ್ ಯೂಸ್ ಮಾಡ್ತಾ ಇರೋದು, ಹೋಗಿ ಫಸ್ಟು ಕಾಫಿ ತೊಗೊಬಾ ಅಂತ ಹೇಳಿ ಕಸ್ತೂರಿಗೆ ಕಾಫಿ ತೊಗೊಬರೋಕ್ಕೆ ಕಳಿಸ್ತಾಳೆ. ಈ ಕಡೆ ಕಾಗೆ ಸುಬ್ಬರ ಜೈಲಿಂದ ರಿಲೀಸ್ ಆಗಿ ಬರ್ತಾನೆ. ಆ ಪಕ್ಕದಲ್ಲಿರೋನು ಅವನಿಗೆ ಹೂವು ಹಾಕಿದಾಗ ಹೂವು ಕಿತ್ತು ಬಿಸಾಕಿ ಒಳಗಡೆ ಬರ್ತಾನೆ. ಯಾಕೆ ಗುರು ಈ ಥರ ಇದೆಯಾ ನೀನು, ಒಂದು ಆಳೆ ಥರ ತಲೆ ಕೆಡಿಸ್ಕೋಬೇಡ, ಹೋಗಿ ಬರೋದೇನು ತಲೆನೋವಿಲ್ಲ ನಿನಗೆ ಅಂತ ಫ್ರೆಂಡ್ ಕೇಳಿದಾಗ, ಈ ಕಡೆ ಕಾಗೆ ಸುಬ್ಬ, ಇಲ್ಲ ಕಣೋ, ಆರಾಮಾಗಿ ಆಡ್ಕೊಂಡಿದ್ದವನು ಕರ್ಕೊಂಡೋಗಿ ಜೈಲಲ್ಲಿ ಹಾಕಿದ, ನಾನು ನೋಟಿಸ್ ಬೋರ್ಡೆಲ್ಲ ಹಾಕೋ ಥರ ಅವನು ಮಾಡಿಬಿಟ್ಟಿದ್ದಾನೆ ನನ್ನ ಜೀವನನ, ಅವನೇನಾದರೂ ಮಾಡಿ ಎತ್ತಬೇಕು ಅಂತ ಹೇಳಿ ಈ ಕಡೆ ಕಾಗೆ ಸುಬ್ಬ ಮಾತಾಡ್ತಾ ಇರ್ತಾನೆ. ಪಕ್ಕದಲ್ಲಿರೋರೆಲ್ಲ ಕರಿ ಗುರು ಒಂದನ್ನೇ ಎತ್ತಿ ಬಿಡೋಣ ಅಂದಾಗ, ಅವ್ನು
ಅವ್ನು ಏನು ಅಂದ್ಕೊಂಡಿದ್ಯಾ, ಅವ್ನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವ್ನು ಎತ್ತು ಬಿಡೋಕ್ಕೆ ಪ್ಲ್ಯಾನ್ಗಳು ಬೇಕು. ನಾವು ಹೋದಾಗೆಲ್ಲ ಅವನೇ ನಮ್ಮನ್ನು ಮಣ್ಣು ಮುಗಿಸಿ ಕಳಿಸ್ತಾ ಇದ್ದಾನೆ. ಅವನಿಗೇನಾದರೂ ಒಂಚೂರು ಪ್ಲ್ಯಾನ್ ಮಾಡಿ ಅವನು ಎತ್ತಬೇಕು, ಇಲ್ಲಾಂದರೆ ಆಗೋದಿಲ್ಲ. ಆ ಬುಕ್ನ ಪರ್ಮನೆಂಟಾಗಿ ಕ್ಲೋಸ್ ಮಾಡೋ ಥರ ಮಾಡಬೇಕು ಅಂತೇಳಿ ಈ ಕಡೆ ಕಾಗೆ ಸುಬ್ಬು ಅಂತ ಇರ್ತಾನೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸರಿ ಗುರು ಆಯಿತು, ಏನೋ ಒಂದು ಪ್ಲ್ಯಾನ್ ಮಾಡೋಣ, ಹೋಗಿ 2 ಬೀರ್ ತಗೋಬಾ ಅಂತ ಹೇಳಿ ಕಾಗೆ ಸುಬ್ಬು ಅವ್ರ ಫ್ರೆಂಡ್ನ ಕಳಿಸ್ತಾರೆ. ಈ ಕಡೆ ಮೀನಾ ಅವರು ತಮ್ಮಗೆ ಡಿಗ್ರಿ ಮಾಡೋ ನೀನು ಆರಾಮಾಗಿರ್ಬೋದು ಅಂದಾಗ, ನಿಮ್ಮ ಮನೇಲಿ ಇದೇ ಡಿಗ್ರಿ ಇಟ್ಕೊಂಡಿದ್ದಾರಲ್ಲ ಅವ್ರು ಏನು ಮಾಡ್ತಾಯಿದ್ದಾರೆ, ನನಗಿಷ್ಟೇ ಸಾಕು, ನಾನು ಇದರಲ್ಲೇ ಜೀವನ ನಡೆಸ್ಕೊತೀನಿ, ನನಗೆ ಫುಡ್ ಆರ್ಡ್ರ್ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಮಂಜ ಫುಡ್ ಆರ್ಡ್ರಿಗೆ ಅಂತ ಹೋಗ್ತಾರೆ. ಈ ಕಡೆ ಮೀನಾ ಮತ್ತು ಕನಕ ಇಬ್ಬರು ನಿಂತ್ಕೊಂಡಿರ್ತಾರೆ. ಅಕ್ಕ ಹೂ ಇಲ್ದಿರ ಬಂದಿದ್ಯಾ, ಬಾಯಲ್ಲಿ ಹೂವು ಮುಡಿಸ್ತೀನಿ ಅಂತೇಳಿ ಹೂವು ಮುಡಿಸ್ತಾ ಇರ್ತಾಳೆ. ಸರಿ ಅಂತ ಹೇಳಿ ನನಗೆ ಹೂವು ಮುಡಿಸ್ತಾ ಇದೆಯಾ, ನಿನಗೆ ಹೂವು ಮಾಡಿಸೋ ಟೈಮ್ ಯಾವಾಗ ಬರುತ್ತೆ ಅಂದಾಗ, ಬರೋ ಟೈಮ್ ಬರುತ್ತೆ ಆಮೇಲೆ ನೋಡೋಣ ಅಕ್ಕ ಅಂತ ಹೇಳಿ ಅಂತಾರೆ. ಈ ಕಡೆ ಕನಕ ಅಮ್ಮ 2 ಹಾರ ತೊಗೊಂಡೋಗಿ ಮೇಲ್ಗಡೆ ಕೊಟ್ಬಿಡ್ಬಾ ದೇವಸ್ಥಾನಕ್ಕೆ, ಇವತ್ತು ಹುಣ್ಣಿಮೆ ಅಂದಾಗ, ಇಲ್ಲಮ್ಮ ನನಗೆ ಕಾಲ್ ಬಂದಿದೆ, ನಾನು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದಾಗ ಮೀನಾ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ದೇವಸ್ಥಾನದಲ್ಲಿ ಇರೋ ಒಂದು ಆಂಟಿ ಅವ್ರನ್ನ ಕರೆದ್ಬಿಟ್ಟು, ಇವತ್ತು ನಿನ್ನ ಸುಮಾರು ದಿನದಿಂದ ನಾನು ಒಬ್ಬರಿಗೆ ಜಾತಕ ಹೇಳೋ ಕೆಲಸ ಮಾಡ್ತಾಯಿದ್ದೆ, ಆದರೆ ಈಗ ಬಿಟ್ಟಿದ್ದೀನಿ, ನಿನ್ನ ಮುಖ ನೋಡ್ರಿ ಏನೋ ಒಂದು ಹೇಳ್ಬೇಕು ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿನ್ನ ಗಂಡನಿಗೆ ಗಂಡಾಂತರ ಇದೆ, ಅದು ನೀನೇ ಕಾಪಾಡ್ಕೊಬೇಕು, ನಿನ್ನ ಗಂಡನ ತೊಂದರೆಯಲ್ಲಿರೋದನ್ನು ನೀನೇ ತಪ್ಪಿಸ್ಬೇಕು, ನೀನೇ ನೋಡ್ಕೊಬೇಕು, ಅವನಿಗೆ ಕಾಲು ಆಗಿ ನಿಂತ್ಕೊ, ನಿನಗೇನು ಆಗೋದಿಲ್ಲ, ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೀನಿ ಅಂತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆದ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.